ಅನಂತ್ ಕುಮಾರ್ ಎಲ್ಲಿ ಅವರು ಈಗ ಸಂಸದರಾಗಿ 25 ವರ್ಷಗಳ ಹತ್ರ ಬಂದಿದೆ. ಆದ್ರೆ ನಮ್ಮ ಜಿಲ್ಲೆಗೆ ಏನ್ ಮಾಡ್ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಶೂನ್ಯ. ಯಾಕಂದ್ರೆ ನಮ್ಮ ಜಿಲ್ಲೆಗೆ ಯಾವುದೇ ರೀತಿಯಾದಂತ ಒಂದು ಕೆಲಸಗಳನ್ನ ಅವ್ರು ಮಾಡ್ಕೊಟ್ಟಿಲ್ಲ. ಎಲೆಕ್ಷನ್ ಬಂದಿರೋ ಟೈಮಲ್ಲಿ ಹತ್ರ ಬಂದ್ಕೊಂಡು ಕೋಮು ಗಲಭೆ ಹಚ್ಚೋದ್ರ ಮೂಲಕ, ಇನ್ನೊಂದು ರೀತಿ ಊರಲ್ಲಿ ದಂಗೆ ಎತ್ತೋದ್ರ ಮೂಲಕ, ಅವರು ಅಶಾಂತಿಯನ್ನು ಕೊಡೋದ್ರ ಮೂಲಕ ಸಮಾಜವನ್ನ ಒಡೆಯುವಂತ ಕೆಲಸ ಮಾಡಿಕೊಂಡು ಅಧಿಕಾರಕ್ಕೆ ಬರುವಂತ ದುರುಪಯೋಗ ಮಾಡ್ತಿರುವಂತ ಸಂಸದರು ಇವತ್ತು ನಮ್ಮ ರಾಜ್ಯಕ್ಕೆ, ನಮ್ಮ ಜಿಲ್ಲೆಗೆ ಅನ್ಯಾಯ ಆಗ್ತಾ ಇದೆ. ಯಾವುದೇ ರೀತಿಯಂತ ಕುಟುಂಬದ ತೆರಿಗೆಯಲ್ಲಿ 1800 ಕೋಟಿ ರೂಪಾಯಿಗಳಷ್ಟು ಹಣ ಬಂದಿದ್ದು ಬರ್ತಾ ಇಲ್ಲ. ಅದ್ರ ಬಗ್ಗೆ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಈಗ ನಮ್ಮ ಜಿಲ್ಲೆ ಸಂಸದರಾಗಿದ್ದಾರೆ, ನಮ್ಮ ರಾಜ್ಯದ ಸಂಸದರಾಗಿದ್ದಾರೆ. ನಮ್ಮ ರಾಜ್ಯದ ಪರವಾಗಿ ಕೇಳಬಹುದಿತ್ತು ಕೇಂದ್ರ ಸರ್ಕಾರದಲ್ಲಿ ನಮ್ಮ ರಾಜ್ಯಕ್ಕೆ ಬರಬೇಕಾದಂಥ ಹಣವನ್ನ ಕೊಡಿ, ನಮ್ಮ ರಾಜ್ಯದ ಪಾಲು ನಮ್ಗೆ ಕೊಡಿ ಅಂತ. ಇವರಿಗೆ ನಮ್ಮ ರಾಜ್ಯನೂ ಮುಖ್ಯ ಅಲ್ಲ, ನಮ್ಮ ಜಿಲ್ಲೆನೂ ಮುಖ್ಯ ಅಲ್ಲ. ಇವರು ಸ್ವಾರ್ಥಿ ಸಂಸದ ಅಂತ ನಾವು ಈ ಮೂಲಕ ನಮ್ಮ ಎಲ್ಲ NLCಗಳ ಘಟಕದ ಮೂಲಕ ನಾವು ಹೇಳ್ತಾ ಇದ್ವಿ. ಇದು ನಮ್ಮ ಸಾಂಪ್ರದಾಯಿಕವಾದ 15 ಜನ ಒಂದು ರಾಜ್ಯದ ಸರ್ ಮನವಿ ಮಾಡಿದ್ವಿ. ಸಂಸದ ಇಲ್ಲ ಅನ್ನೋ ಕಾರಣಕ್ಕೆ ಆ ಥರ ಮಾಡ್ತಾ ಇದ್ವಿ. ಸಂಸದರು ಇದ್ದಿದ್ದೇ ಆದಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವ್ರನ್ನ ಕೇಳಬೇಕಾದ ಉದ್ದೇಶ ಇತ್ತು ನಮ್ದು. ಆ ಸಂಸದರು ನಮ್ಮ ರಾಜ್ಯಕ್ಕೆ ಆಗ್ತಾ ಅನ್ಯಾಯವನ್ನ ಈ ಸಂಸದರು ಯಾವುದೇ ರೀತಿಯಾಗಿ ಬರ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಇಂಥ ಸಂಸದರಿಗೆ ಭ್ರಷ್ಟ ಸಂಸದರಿಗೆ ಭ್ರಷ್ಟ ಸಂಸದರಿಗೆ ನಮ್ಮ ತೆರಿಗೆ ನಮ್ಮ ತೆರಿಗೆ ಬೋಲೋ ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ